ರಾಮು ಅವರೇ, ನಾನು ಮನೆಗೆ ಹೊರಡ್ತೀನಿ, ನೀವು ಹುಷಾರು. ಅಂಜು ಅವರೇ, ಅಯ್ಯಯ್ಯೋ ಸಾರಿ ಅಂಜಲಿ ಅವರೇ, ಇವತ್ತೊಂದು ದಿವಸ ನೀವು ಇಲ್ಲೇ ಇರಿ. ನಾನು ಹಾಗೆಲ್ಲ ಇರೋದಕ್ಕಾಗಲ್ಲ ರಾಮು ಅವರೇ. ನೀವು ಹೇಳ್ದೆ ನಾನೊಬ್ಬ ಅಂದರೆ ಎಲ್ಲರೂ ಹೋಗ್ಬಿಟ್ರೆ ಒಂಥರ ಖಾಲಿ ಖಾಲಿ ಅನಿಸುತ್ತೆ. ನನಗೊಬ್ಬನಿಗೆ ತುಂಬಾ ಸಂಕಟ ಆಗುತ್ತೆ. ನಾನು ಒಬ್ಬನೇ ಇದ್ದೀನಿಲ್ಲ ಅಂತ ನನಗೆ ತುಂಬ ದುಃಖ ಆಗುತ್ತೆ ಅಂಜಲಿ ಅವರೇ. ಪ್ಲೀಸ್ ಇವತ್ತು ಒಂದೇ ಒಂದು ದಿವಸ ಇಲ್ಲೇ ಉಳ್ಕೊಳ್ಳಿ. ನನಗೆ ಗೊತ್ತು ನಾನು ಕೇಳ್ತಿರೋದು ತಪ್ಪು ಅಂತ, ಆದರೂ ಪ್ಲೀಸ್. ರಾಮು ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಹಾಗೆಲ್ಲ ಇರೋದಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ನೀವು ಹೀಗೆ ಮಗು ಥರ ಹಠ ಮಾಡಿದ್ರೆ ಹೇಗೆ? ನಮ್ಮವ್ರಿಗೋಸ್ಕರ ನಾವಿರೋದ್ರಲ್ಲಿ ಏನು ತಪ್ಪಾಗುತ್ತೆ ಅಂಜಲಿ ಅವರೇ? ಪ್ಲೀಸ್ ನನಗೋಸ್ಕರ. ನೋಡಿ, ನಮ್ಮ ಅಣ್ಣನೇ ಕಾಲ್ ಮಾಡ್ತಿದ್ದಾನೆ. ಮಾತಾಡಿ ಮಾತಾಡಿ. ಒಂದು ನಿಮಿಷ. ಅಣ್ಣ. ಹಲೋ ಪಾಪಚ್ಚಿ, ಎಲ್ಲಿದ್ಯಾ? ಮನೆಗೆ ಹೋದ್ಯಾ ಅಥವಾ ಕ್ಲಿನಿಕಲ್ಲೇ ಇದೆಯಾ? ಇಲ್ಲ ಅಣ್ಣ, ಇನ್ನೇನು ಹೊರಡ್ತೀನಿ. ಯಾಕೆ? ಪಾಪಚ್ಚಿ, ನೀ ಅಲ್ಲೇ ಇರೋ, ಒಂದು 5 ನಿಮಿಷದಲ್ಲಿ ಬಂದೆ, ಒಟ್ಟಿಗೆ ಮನೆಗೆ ಹೋಗೋಣ. ಆಮೇಲೆ ಪ್ರಿಯಾ ನಿನ್ನ ಹತ್ರ RP ಬಗ್ಗೆ ಹೇಳಿದ್ಲು, ಐ ಮೀನ್ ರುದ್ರ ಪ್ರತಾಪ್ ಬಗ್ಗೆ. ಪಾಪಚ್ಚಿ, ಅವ್ನು ನಮ್ಮ ಸುತ್ತಮುತ್ತನೇ ಇದ್ದಾನೆ ಪಾಪಚ್ಚಿ. ಅವನಷ್ಟು ಒಳ್ಳೆಯವನಲ್ಲ. ರುದ್ರ ಪ್ರತಾಪ್ ಅನ್ನೋನು ಯಾರಾದರೂ ನಿನ್ನ ಪರಿಚಯದಲ್ಲಿದ್ದರೆ ಅಥವಾ ನೀನು ಹಿಂದೆ ಮುಂದೆ ಏನಾದರೂ ಸುತ್ತುತ್ತಾ ಇರೋದು ನಿನ್ನ ಗಮನಕ್ಕೆ ಬಂದರೆ ನೀನು ಆವಾಗಲೇ ನನಗೆ ಹೇಳಬೇಕು, ಓಕೆನಾ? ಯಾಕಣ್ಣ ಪದೇ ಪದೇ ರುದ್ರ ಪ್ರತಾಪ್ ಬಗ್ಗೆ ಕೇಳ್ತಿದ್ದೀರಾ? ಅವ್ರು ಯಾರೋ ಏನೋ ನನಗೆ ಒಂದೂ ಗೊತ್ತಿಲ್ಲ. ಬೆಳಗ್ಗೆ ಅತ್ತಿಗೆಗೂ ಹೇಳಿದ್ದೀನಿ, ಆ ಹೆಸರೇ ನಾನು ಕೇಳಿಲ್ಲ ಅಂತ. ನನ್ನ ಬಗ್ಗೆ ಹೇಳಿದನ ಅಂದರೆ ಖಂಡಿತವಾಗ್ಲೂ ಅಶೋಕಂಗೆ ನನ್ನ ಬಗ್ಗೆ ಅನುಮಾನ ಬಂದಿದೆ. ಚಿಕ್ಕಿ ಚಿಕ್ಕಿ ಎದ್ದೋಳಿ, ಚಿಕ್ಕಿ 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 ಎದ್ದೋಳಿ ಚಿಕ್ಕಿ. ಭಾರ್ಗವ್ ಭಾರ್ಗವ್, ಏನಾಯ್ತು ರಮ್ಮ ಭಾರ್ಗವ್ಗೆ? ಗೊತ್ತಿಲ್ಲ ಚಿಕ್ಕಪ್ಪ, ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ರು, ಹಾಗೆ ಮಾತಾಡ್ತಾ ತಲೆ ತಿರುಗಿ ಬಿದ್ದೋದ್ರು. ಅಯ್ಯಯ್ಯೋ ಭಾರ್ಗವ್, ಭಾರ್ಗವ್ ಏನಾಯ್ತಕ್ಕ? ಭಾರ್ಗವ್ ಅಕ್ಕ, ನಾನು ಹೇಳಿಲ್ವಾ ಅಕ್ಕನ್ಗೇನು ಆಗಿದೆ ಅಂತ? ವಾಣಿ ಅಕ್ಕನ ಪದೇ ಪದೇ ನೆನ್ಸ್ಕೊಳ್ತಾನೆ ಇದ್ದಾರೆ, ಹೇಗೆಗೂ ಆಡ್ತಾ ಇದ್ದಾರೆ. ಅಕ್ಕ, ವಾಣಿ ಅತ್ತಿಗೆ ನೆನೆಸ್ಕೊಳ್ದೇ ಇರೋ ದಿನಾದರೂ ಇರುತ್ತಾ ಇವಳ ಜೀವನದಲ್ಲಿ? ಪಾಪ ಪ್ರಜ್ಞೆ ಅನ್ನೋದೇ ಹಾಗೆ, ಪ್ರತಿ ಕ್ಷಣ ಕಾಡುತ್ತೆ, ಚುಚ್ಚುತ್ತೆ. ಚಿಕ್ಕಿ ಭಾರ್ಗವ್, ಚಿಕ್ಕಿ ಭಾರ್ಗವ್. ಪ್ರಾಮಿಸ್ ಅಕ್ಕ, ಎಲ್ಲ ಸರಿ ಹೋಗುತ್ತೆ. ಮದುವೆ ಆಗುತ್ತೆ, ನಿಮ್ಮನೆಗೆ ವಾರಸ್ದಾರನು ಬರ್ತಾನೆ, ಮದುವೆ ನಾನು ಮಾಡಿಸ್ತೀನಿ. ಭಾರ್ಗವಿ, ಭಾರ್ಗವಿ, ಎಚ್ಚರ ಮಾಡ್ಕೊಳ್ಳಮ್ಮ, ಎಚ್ಚರ ಮಾಡ್ಕೊಳ್ಳಮ್ಮ. ಇಲ್ಲಿ ನೋಡು, ಇಲ್ಲಿ ಇಲ್ಲಿ. ಅಕ್ಕ ನೋಡಿ, ನೀರು ಕುಡೀರಿ ಒಂಚೂರು. ಏನಾಯ್ತಮ್ಮ ಭಾರ್ಗವಿ? ಓಹೋ, ರಾಮನ ಮದುವೆ ವಿಷಯನ ಮನಸ್ಸಿಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಿ ಅಂತ ಕಾಣಿಸುತ್ತೆ ನೀನು. ಎಲ್ಲ ಸರಿ ಹೋಗುತ್ತಮ್ಮ. ಆ ಮದುವೆ ಆಗೋ ಹುಡುಗಿ ಜೊತೆನೇ ನಾನು ಮಾತಾಡಿದ್ದೀನಮ್ಮ. ಅವ್ಳು ಹ್ಞೂ ಅಂತ ಅಂದ್ಬಿಟ್ರೆ ಸಾಕೋಗ್ಬಿಡ್ತದಲ್ಲ. ನಿನ್ನ ಸಮಾಧಾನವಾಗಿರಮ್ಮ.
ಅಂದ್ಲೇನು? ಮಾತಾಡು ಅಪ್ಪು, ಒಪ್ಕೊಂಡ್ಲ ಅವಳು? ಒಂದ್ಲ ಮಾತಾಡು ಅಪ್ಪು, ಒಪ್ಕೊಂಡ್ಲು ತಾನೆ? ಸೀತಾ ಒಪ್ಕೊಂಡೇ ಒಪ್ಕೋತಾಳಮ್ಮ. ನೀನು ನಿಶ್ಚಿಂತೆಯಾಗಿರು. ಹೋಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಮ್ಮ. ಏ ವಿಶ್ವ, ಸಾಧನ ನಿಧಾನಕ್ಕೆ ಕರ್ಕೊಂಡೋಗಿ ಮಲಗಿಸ್ರು.